ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯಲ್ಲಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ವೇಳೆ ಮುಖಂಡರಾದ ಕಾಮರಾಜು, ರಾಜಣ್ಣ, ಶಿವಕುಮಾರ್, ವಿನಯ್ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಕೊರಟಗೆರೆ ತಾಲೂಕಿನ ಕೆಎಂಎಫ್ ನಿರ್ದೇಶಕ ಸಿದ್ದಗಂಗಯ್ಯ, ಹಾಲು ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿರುವ ಕೊರಟಗೆರೆಯನ್ನ ನಂಬರ್ 1 ಸ್ಥಾನಕ್ಕೆ ತರಲು ಹೈನುಗಾರಿಕೆ ರೈತರ ಸಹಕಾರ ಅತಿ ಮುಖ್ಯ ಎಂದಿದ್ದಾರೆ. ಕೊರಟಗೆರೆ ತಾಲೂಕಿನ 128 ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಡೈರಿಗಳಿವೆ. ಇನ್ನಷ್ಟು ಗ್ರಾಮಗಳಿಗೆ ಡೈರಿಯ ಬೇಡಿಕೆ ಇದ್ದು ತ್ವರಿತವಾಗಿ ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಡೈರಿಗಳನ್ನು ಕಲ್ಪಿಸುವ ಕೆಲಸ ಮಾಡ್ತೇನೆ ಎಂದಿದ್ದಾರೆ. ಒಂದು ಯಶಸ್ವಿಯಾದಂಥ ಕೆಲಸವನ್ನು ಮಾಡಬೇಕು, ಯಶಸ್ವಿಯಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು. ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಜಿಲ್ಲೆಯಲ್ಲಿ ಈ ಒಂದು ಕೊರಟಗೆರೆ ಮೊದಲನೇ ಸ್ಥಾನವನ್ನು ಪಡಿಬೇಕು ಅಂತಕ್ಕಂಥ ಈಗಾಗಲೇ ಪರಿಪೂರ್ಣವಾಗಿ ಈಗ ಅರ್ಧಬರ್ಧ ಆಗಿರ್ತಕ್ಕಂಥ ಡೈರಿಗಳು, ಹಾಗಾಗಲೇ ಇನ್ನು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಡೈರಿಗಳ ಪಟ್ಟಿ ಎಲ್ಲ ಇದೆ. ನಮ್ಮ ತಾಲೂಕು ಅಧಿಕಾರಿಗಳು ಏನು ಪುಷ್ಪಲತಾ, ಬಶೀರ ಮತ್ತು ಮಹಾಲಕ್ಷ್ಮಿ ಮೇಡಮ್ ಅವರೆಲ್ಲ ಮಾಡಿದ್ದಾರೆ, ಪಟ್ಟಿಯನ್ನು ಮಾಡಿದ್ದಾರೆ. ಹೆಚ್ಚು ಡೈರಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ, ಹೆಚ್ಚು ಡೈರಿಗಳ ಕಟ್ಟಡಗಳನ್ನು ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಹೆಚ್ಚು ಗಮನವನ್ನು ಕೊಡ್ತೇವೆ. ಹಾಗೆ ಏನು ಖಾಸಗಿ ಡೈರಿಗಳಿದೆ ಅವ ಕಡೆಗೆ ಹೆಚ್ಚು ಗಮನ ಕೊಡದೆ ನಮ್ಮ ಸರ್ಕಾರಿ ಡೈರಿಗಳಿಗೆ ಸಹಕಾರ ಕೋರಿ ಅವರ ರೈತರ ಸಹಕಾರವನ್ನು ಕೊಡಿ ಈ ಡೈರಿಗಳನ್ನು ಉನ್ನತೀಕರಣ ಮಾಡ್ತೀವಿ. ಅಲ್ಲದೆ ರೈತರಿಗೆ ನೀಡುವ ಪ್ರೋತ್ಸಾಹಧನ ಮತ್ತು ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ನೀಡುವ ಲೋನಿನ ಬಗ್ಗೆ ರೈತರಿಂದ ಬೇಡಿಕೆ ಬಂದಿದೆ. ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರ ಜೊತೆಗೂಡಿ ರೈತರಿಗೆ ಅನುಕೂಲ ಮಾಡುವ ಜವಾಬ್ದಾರಿ ನನ್ನದಾಗಿದೆ ಎಂದಿದ್ದಾರೆ. ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಗ್ರಾಮೀಣ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ರೈತರು ಇದನ್ನ ಸದುಪಯೋಗ ಮಾಡಿಕೊಳ್ಬೇಕೆಂದು ಮನವಿಯನ್ನ ಮಾಡಿದ್ರು. ಅಂತಕ್ಕಂಥದ್ದು ಮನುಷ್ಯನನ್ನ ನಿಜಮಾನವನ್ನಾಗಿ ಮಾಡಬೇಕು ಅಂದರೆ ಆ ಮನುಷ್ಯನಲ್ಲಿ ಪರಿಪೂರ್ಣವಾದಂತಹ ಜ್ಞಾನವನ್ನು ತುಂಬುವುದ್ರ ಮುಖಾಂತರವಾಗಿ, ಅವನ ಮನಸ್ಸು ಮುಖಾಂತರವಾಗಿ ಏನು ತಾಲೂಕಿನ ಎಲ್ಲ ಕಾರ್ಯದರ್ಶಿಗಳಲ್ಲಿ ನಾನು ವಿಶೇಷವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ಈಗ ಬಹುಶಃ ಅದೇ ಕಾರಣಕ್ಕೋಸ್ಕರ ಈಗ ದಿನಾಂಕ ನಾವು 3/2/2025 ಅವರಿಗೆ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿ ತಿಂಗಳಿಗೊಮ್ಮೆ ಒಂದು ಸಾರಿ ಕಾರ್ಯದರ್ಶಿಗಳಿಗೆ ತರಬೇತಿ ಮಾಡೋದ್ರ ಮುಖಾಂತರವಾಗಿ, ಅವರ ಮನವೊಲಿಸುವ ಮುಖಾಂತರವಾಗಿ ನಾವು ಯಾವುದೇ ಒಂದು ಅಧಿಕಾರದಿಂದ ನಾವು ಅವರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಅವರನ್ನು ಮನವೊಲಿಸೋದ್ರ ಮುಖಾಂತರವಾಗಿ ಏನು ಅವ್ರ ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಅವ್ರ ಕೆಲಸವನ್ನು ಪರಿಪೂರ್ಣ ಮಾಡಬೇಕಾಗಿರುತ್ತೆ. ಅದನ್ನು ಸಂಪೂರ್ಣವಾಗಿ ಪರಿಪೂರ್ಣ ಮಾಡಿ ನಾವು ಏನು ಆ ತಿಂಗಳ ಅಥವಾ 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆ ಹಂತದಲ್ಲಿ ಆ ದುಡ್ಡುಗಳನ್ನು ಅವರ ಅಕೌಂಟಿಗೆ ಜಮಾ ಆಗಬೇಕು. ಆ ಜಮಾ ಆದ ಕೂಡಲೇ ಎಲ್ಲರಿಗೂ ಕೂಡ ಒಂದು ಖುಷಿ ಬರುತ್ತೆ. ಆ ದುಡ್ಡು ಲೇಟಾಗಾದರೂ ನನ್ನ ಕೇಳಿದ ಪ್ರಕಾರ ಲೇಟಾಗಾದರೂ ಅವ್ರ ಅಕೌಂಟಿಗೆ ಬರುತ್ತೆ. ಸೊ ಅದು ಲೇಟ್ ಬರೋದು ಬೇಡ. ಮುಂದಿನ ದಿನಗಳಲ್ಲಿ ಅತಿ ಬೇಗನೆ ಆಯಾ ತಿಂಗಳು ಸರ್ಕಾರದ ಅನುದಾನ ಬಿಡುಗಡೆ ಆಗ್ತಕ್ಕಂಥ ಆ ಒಂದು ಹಣ ಅವರ ಅಕೌಂಟಿಗೆ ಖಾತೆಗೆ ಜಮಾ ಆಗೋ ರೀತಿಯಲ್ಲಿ ನೋಡ್ಕೊತೀವಿ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.